ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ನನ್ನ ಫ್ರೆಂಡ್ ಬ್ರೈಡ್ ಟು ಬೇಗೆ ಅಂತ ಹೊರಟಿದ್ದೀವಿ. ಹಾಗೆ ಹೋಗ್ತಾ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತಾ ಇತ್ತು. ಸೊ ಕುಡ್ಕೊಂಡು ಸ್ವಲ್ಪ ಹೊತ್ತು ಅವರೆಲ್ಲ ಬರೋ ತನಕ ವೆಯ್ಟ್ ಮಾಡ್ಕೊಂಡಿದ್ದು, ಕಾಫಿ ಎಲ್ಲ ಕುಡಿದು ಮುಗಿಸಿದ ತಕ್ಷಣ ಹೊರಟ್ಬಿಟ್ವಿ. ತುಂಬ ದಿನ ಆಗಿತ್ತು ಆಚೆ ಬಂದು, ನನಗೊಂದು ರಿಫ್ರೆಶ್ಮೆಂಟ್ ಕೂಡ ಬೇಕಿತ್ತು. ಸೊ ಇದರಿಂದ ಸ್ವಲ್ಪ ಫ್ರೆಂಡ್ಸ್ನ ನೋಡ್ದಂಗೆ ಆಯಿತು. ಈ ಫ್ರೆಂಡ್ಸ್ನಂತೂ ತುಂಬ ದಿನ ಆದಮೇಲೆ ನಾನು ನೋಡಿದ್ದು, ತುಂಬ ದಿನ ಅಲ್ಲ, ತುಂಬ ವರ್ಷನೇ ಆಗಿತ್ತು. ಆಫ್ಟರ್ 10th ನಾವು ಈ ಬ್ರೈಡ್ಗೋಸ್ಕರ ಮೀಟ್ ಆದ್ವಿ. ಸೊ ಆಲ್ರೆಡಿ ಬಂದಿದ್ದಾರೆ ನಮ್ಮಿಬ್ಬರು ಫ್ರೆಂಡ್ಸು. ವ್ಲಾಗ್ ಮಾಡ್ತಾ ಇದೆಯಾ ಅಂತ ಫುಲ್ ಕಣ್ಣೆಲ್ಲ ಮುಚ್ಕೊಂಡು ನಾಚಿಕೆ ಪಟ್ಬಿಟ್ರು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮದು ಪ್ರೈವೇಟ್ ಥಿಯೇಟರು. ಅದ್ರ ಹೆಸರು ಸಿನಿಫೆಸ್ಟಾ ಅಂತ ಚಂದಾಪುರದಲ್ಲೇ ಇದೆ. ಯಾರ್ಯಾರು ನಿಯರಲ್ಲಿ ಇದ್ದೀರೋ ಅಲ್ಲಿ ನೀವು ಹೋಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಪ್ಲೇಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಸೊ ನನ್ನ ಫ್ರೆಂಡ್ ಬರೋದಕ್ಕಿಂತ ಮುಂಚೆ ಗ್ರೂಮ್ನು ಕರೆಸಿ ನಾವು ಹೈಡ್ ಮಾಡಿಟ್ಟಿದ್ವಿ. ಅಷ್ಟೊತ್ತಿಗೆ ಎಲ್ಲ ಫ್ರೆಂಡ್ಸ್ ಬಂದರು. ಬ್ರೈಡ್ ಇನ್ನೂ ಬಂದಿರಲಿಲ್ಲ. ವೆಯ್ಟ್ ಮಾಡಿ ಸಾಕಾಯಿತು. ಕೊನೆಗೆ ಬಂದ್ಲಪ್ಪ. ಅವಳಿಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಅಂತ ಏನಂದರೆ, ಅದು ಗ್ರೂಮ್ನ ಹೈಡ್ ಮಾಡಿದ್ವಲ್ಲ, ಸೊ ಅವ್ರನ್ನ ನೋಡಿ ತುಂಬ ಖುಷಿ ಪಡಲಿ ಅಂತ ಒಳಗಡೆನೆ ಕೂರಿಸಿದ್ವಿ. ನಿಜ ಅವಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕಂತ ಕೂಡ ಗೊತ್ತಾಗಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ, ಐಮ್ ಶಾಕಿಂಗ್ ಅಂತ ಕೂಡ ಹೇಳಿದ್ಲು. ನೆಕ್ಸ್ಟು ಇದೆಯಲ್ಲ ನಮ್ಮದು ಗರ್ಲ್ಸ್ ಗ್ಯಾಂಗು, ಫುಲ್ ಎಲ್ಲ ಸೇರ್ಕೊಂಡು ಎಂಜಾಯ್ಮೆಂಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿಸಿದ್ವಿ. ಅವಳದು ಫೋಟೋಸ್ ಎಲ್ಲ ತೆಗೆದು ನಾವು ಥಿಯೇಟ್ರಲ್ಲಿ ಹಾಕಿದ್ದಾಗ ಅವಳಿಗೆ ಸರ್ಪ್ರೈಸ್ ಅಂತೂ ಆಗೋಯಿತು. ಹೇಗೆ ಇದೆಲ್ಲ ಅಂತ ನಮ್ಮನ್ನೇ ಕೇಳ್ತಾ ಇದ್ಲು. ನೀವು ಯಾರಾದರೂ ಪ್ರೈವೇಟ್ ಥಿಯೇಟರಲ್ಲಿ ಮಾಡಬೇಕು ಅಂತ ಇದ್ದರೆ ಈ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ಗೂ ಖುಷಿ ಆಗುತ್ತೆ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಪ್ಪ. ಡ್ಯಾನ್ಸ್ ಮಾಡಿದ್ವಿ, ಅವರಿಬ್ಬರು ಕೈಲೂ ಡ್ಯಾನ್ಸ್ ಮಾಡಿಸಿದ್ವಿ, ಬೂಮ್ರ್ಯಾಂಗ್ ಮಾಡಿದ್ವಿ. ನಿಮಗೆ ಗೊತ್ತಲ್ಲ ಪಾರ್ಟಿ ಅಂದರೆ ಹೇಗಿರುತ್ತೆ ಅಂತ. ಈ ಗ್ಯಾಪಲ್ಲಿ ಹೇಳೋದಂದೆ, ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಕೊನೆಗೂ ಡ್ಯಾನ್ಸ್ ಎಲ್ಲ ಮಾಡಿ, ರೀಲ್ಸ್ ಎಲ್ಲ ಮಾಡಿ, ಟ್ರೆಂಡಿಂಗ್ ರೀಲ್ಸ್ ಮಾಡಿ ಅವಳು ಎಲ್ಲರಿಗೂ ಕಾರ್ಡ್ ಕೊಡ್ತಾ ಇದ್ಲು. ಸೊ ಇಲ್ಲಿಗೆ ನಮ್ಮ ವ್ಲಾಗ್ನ ಇವತ್ತು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.